ಧರ್ಮಸ್ಥಳದ ವಿಚಾರ ಈಗ ಶೋಧ ಕಾರ್ಯ ಎರಡನೇ ದಿನ ಆರಂಭವಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ನೇರ ದೃಶ್ಯಾವಳಿಗಳನ್ನು ನೀವು ಕೂಡ ಅಲ್ಲಿಂದ ಗಮನಿಸಬಹುದು. ಈಗಷ್ಟೇ ಸ್ಥಳಕ್ಕೆ ಆ ಸ್ನಾನಘಟ್ಟದ ಪ್ರದೇಶ ಏನಿದೆ, ನೀವು ನೇತ್ರಾವತಿ ನದಿಯ ಸ್ನಾನಘಟ್ಟದ ಪ್ರದೇಶ, ಅದರ ಒಂದು ಎಡಭಾಗ ಅಥವಾ ಬಲಭಾಗದಲ್ಲಿ ಏನೊಂದು ದಟ್ಟವಾದಂತಹ ಒಂದು ಕಾಡಿದೆ. ಆ ಕಾಡಿನಲ್ಲಿ ನಾನು ಹೂತು ಹಾಕಿದ್ದೆ ಕೆಲವೊಂದಷ್ಟು ಶವಗಳನ್ನು ಅಂತ ಹೇಳಿರುವಂಥದ್ದು. ಆ ಬ್ಲ್ಯಾಕ್ ಡ್ರೆಸ್ನಲ್ಲಿ ತಾವೇನು ನೋಡ್ತಾ ಇದ್ದೀರಿ, ಮಾಸ್ಕನ್ನು ಹಾಕಿದ್ದಾರೆ. ಅದೇ ವ್ಯಕ್ತಿ, ಒಬ್ಬ ಅನಾಮಧೇಯ ವ್ಯಕ್ತಿ. ಅಂದರೆ ಆತನ ಹೆಸರನ್ನು ನಾವಿಲ್ಲಿ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ, ಯಾಕಂತ ಹೇಳಿದ್ರೆ ತನಿಖಾ ಹಂತದಲ್ಲಿ ಇರೋದ್ರಿಂದಾಗಿ ಆತನ ಚಹರೆ ಆಗಲಿ ಆತನ ಐಡೆಂಟಿಟಿ ಆಗಲಿ ನಾವಿಲ್ಲಿ ಯಾರೂ ರಿವೀಲ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಆತನನ್ನು ಅನಾಮಿಕ ವ್ಯಕ್ತಿ ಅಂತಲೇ ಕರಿತಾ ಇದ್ದೀವಿ. ಸೊ ಆತ ಈಗ ಹೇಳಿರುವಂಥ ವಿಚಾರ, ನಾನು ಸುಮಾರು 100 ಶವಗಳನ್ನು ಈ ಭಾಗದಲ್ಲಿ ಹೂತು ಹಾಕಿದ್ದೆ ಅನ್ನುವಂಥ ಒಂದು ವಿಚಾರ. ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿರುವಂಥದ್ದು. SIT ಅಧಿಕಾರಿಗಳೀಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ಈಗ AC ಸಮ್ಮುಖದಲ್ಲಿ, SIT ಅಧಿಕಾರಿಗಳ ಸಮ್ಮುಖದಲ್ಲಿ ಎರಡನೇ ದಿನದ ಶೋಧ ಕಾರ್ಯ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭವಾಗಲಿಕ್ಕಿದೆ. ನಿನ್ನೆ ಕೂಡ ಮಧ್ಯಾಹ್ನದಿಂದನೂ ಕೂಡ ಅಗೆಯುವ ಕಾರ್ಯ ನಡೀತು. ಸುದೀರ್ಘವಾಗಿ ಕಾರ್ಯಾಚರಣೆಯನ್ನು ನಡೆಸಿದ್ರೂ ಕೂಡ ಏನೂ ಸಿಗಲಿಲ್ಲ. ಸೊ ಅದಾದ ನಂತರ ಇವತ್ತಿನ ಒಂದು ದಿನದ ಕಾರ್ಯಾಚರಣೆ ಸಾಕಷ್ಟು ಕುತೂಹಲವನ್ನು ಕೇಳಿಸಿದೆ. ಯಾಕಂದರೆ ಇವತ್ತು ಒಂದೇ ಕಡೆ ಆಗಿದ್ದಾರಾ ಅಥವಾ ಇನ್ನೊಂದು 2-3 ಭಾಗಗಳಲ್ಲಿ ಆತ ಎಲ್ಲೆಲ್ಲಿ ಗುರುತಿಸಿದಾನೆ ಆ ಜಾಗದಲ್ಲೂ ಕೂಡ ಅಗೆಯುವಂಥ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಈಗಾಗಲೇ ಸ್ಥಳಕ್ಕೆ ಅಧಿಕಾರಿಗಳೆಲ್ಲರೂ ಕೂಡ ಬಂದಿದ್ದಾರೆ. ಇನ್ನೇನು ಎರಡನೇ ದಿನದ ಶೋಧ ಕಾರ್ಯ ಆರಂಭವಾಗುತ್ತೆ. ನಾನು ಈ ಜಾಗದಲ್ಲಿ ಹೂತು ಹಾಕಿದ್ದೆ ಕೆಲವೊಂದಷ್ಟು ಶವಗಳನ್ನು ಅಂತ ಆತ ಹೇಳಿದ್ದಾನೆ. ಈ ನೇತ್ರಾವತಿ ನದಿಯ ತಟ ಏನಿದೆಯಲ್ಲ, ಆ ತಟದಲ್ಲಿ ಇರುವಂತಹ ಒಂದು ಕಾಡು, ಆ ದಟ್ಟ ಕಾಡಿನಲ್ಲಿ ಒಳಗಡೆ ಡೀಪ್ ಇನ್ಸೈಡ್ ಹೋಗಿ ಕೆಲವೊಂದಷ್ಟು ಶವಗಳನ್ನು ನಾನು ಇಲ್ಲಿ ಹೂತು ಹಾಕಿದ್ದೆ. ಸುಮಾರು 4-5 ಅಡಿಯಷ್ಟು ಗುಂಡಿಯನ್ನು ಆಳ ತೋಡಿ ನಾನು ಅಲ್ಲಿ ಒಳಗಡೆ ಕೆಲವೊಂದಷ್ಟು ಶವಗಳನ್ನು ಹಾಕಿದ್ದೀನಿ ಅನ್ನುವಂಥದ್ದನ್ನು ಆತ ಹೇಳ್ಕೊಂಡಿದ್ದಾನೆ. ಆತ ಕಂಪ್ಲೇಂಟ್ ಕೊಟ್ಟಿರೋದು. ಸೊ ಈ ಕಂಪ್ಲೇಂಟ್ ಆಧಾರದ ಮೇಲೆ SIT ಫಾರ್ಮ್ ಆಯಿತು. SIT ಫಾರ್ಮ್ ಆಗಿ ಈಗ SIT ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಸ್ಥಳಕ್ಕೆ ಬಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಸೊ ನೆನೆಯೂ ಕೂಡ ಕಾರ್ಯಾಚರಣೆ ನಡೆದಿದೆ. ಸೊ ಇವತ್ತು ಮುಂದುವರೆದಿರುವಂತಹ ಕಾರ್ಯಾಚರಣೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟ ಏನಿದೆ ಆ ಭಾಗದಲ್ಲಿ ಇವತ್ತು ಎರಡನೇ ದಿನದ ಕಾರ್ಯಾಚರಣೆ ಆರಂಭವಾಗುತ್ತೆ. ಸೊ ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೆಸರುಗಳು ಕೂಡ ಥಳಕು ಹಾಕ್ಕೊಂಡಿವೆ ಈ ಒಂದು ಪ್ರಕರಣದಲ್ಲಿ. ಹಾಗೆ ಒಬ್ಬ ಹಿರಿಯ ಅಧಿಕಾರಿಯ ಹೆಸರು ಕೂಡ ಇದಕ್ಕೆ ಥಳಕು ಹಾಕ್ಕೊಂಡಿದೆ ಅನ್ನುವಂಥದ್ರ ಬಗ್ಗೆ ಇರುವಂಥ ವಿಚಾರ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಆ ಹಿರಿಯ ಅಧಿಕಾರಿಗೂ ಕೂಡ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆಗಳಿವೆ. ಬಟ್ ಅದೆಲ್ಲವೂ ಕೂಡ ಮುಂದಿನ ಹಂತ. ಯಾಕಂದರೆ ಈಗ ಪ್ರಥಮವಾಗಿ ಇರುವಂಥದ್ದು ಆತ ಹೇಳಿರುವಂಥ ಒಂದು ವಿಚಾರ ಏನಿದೆಯಲ್ಲ, ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಉತ್ಖನನ ಕಾರ್ಯ ನಡಿಬೇಕು, ಅಂದರೆ ಎಕ್ಸ್ಕವೇಷನ್ ನಡಿಬೇಕು. ಅಲ್ಲಿ ಏನಾದರೂ ಒಂದು ವೇಳೆ ಸಿಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಅಸ್ಥಿಪಂಜರಗಳು ಅಥವಾ ಮೂಳೆಗಳು ಏನಾದರೂ ಸಿಕ್ಕ ನಂತರ ಈ ಒಂದು ಪ್ರಕರಣ ಮತ್ತಷ್ಟು ಡೆವಲಪ್ ಆಗ್ತಾ ಹೋಗುತ್ತೆ. ಯಾಕಂದರೆ ಮೊದಲನೇ ದಿನದಲ್ಲಂತೂ ಏನೂ ಸಿಕ್ಕಿಲ್ಲ. ಈಗ ಇರುವಂಥದ್ದು ಎರಡನೇ ದಿನ. ಸೊ ಹಾಗಾಗಿ ಎರಡನೇ ದಿನದಲ್ಲಿ ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಿಂದ ನೇರ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಈಗ ದೂರುದಾರನನ್ನು ಈಗ ಕರ್ಕೊಂಡು ಬಂದಿದೆ SIT ಟೀಮ್. ದೃಶ್ಯಗಳಲ್ಲಿ ನಾವು ನೋಡ್ತಿರೋ ಹಾಗೆ ಆ ಒಂದು ಬ್ಲ್ಯಾಕ್ ಡ್ರೆಸ್ ಏನು ಹಾಕಿದಾರಲ್ಲ, ಅಂದರೆ ಮಾಸ್ಕ್ ಹಾಕಿದ್ದಾರೆ. ಸೊ ಆ ಜಾಗ ಮತ್ತೊಂದು ಕಡೆ ಗುದ್ದಲಿ, ಪಿಕಾಸಿ, ಆರೆ ಇದನ್ನೆಲ್ಲ ತೆಗೆದುಕೊಂಡು ಹೋಗ್ತಾ ಇರುವಂಥ ಕಾರ್ಮಿಕರು. ನಿನ್ನೆ ನಡೆದಂಥ ಒಂದು ಕಾರ್ಯಾಚರಣೆ ಸೊ ಇವತ್ತು ಕೂಡ ಕಂಟಿನ್ಯೂ ಆಗುತ್ತೆ. ಮತ್ತು ಈಗ ಮೊದಲು ಗುದ್ದಲಿ, ಆರೆ, ಪಿಕಾಸಿಯನ್ನು ತಗೊಂಡು ಬಂದು ಕಾರ್ಮಿಕರನ್ನು ಬಳಸಿ ಉತ್ಖನನ ಕಾರ್ಯ ಆಗುತ್ತೆ. ಅದಾದ ನಂತರ ಮಿನಿ JCBಗಳನ್ನು ಕೂಡ ಅಲ್ಲಿ ಬಳಸ್ತಾ ಇದ್ದಾರೆ. ಯಾಕಂದರೆ ಡೀಪ್ ಇನ್ಸೈಡ್ ಹೋಗಬೇಕಾಗಿರೋದ್ರಿಂದ ಇನ್ನೂ ಹೆಚ್ಚು ಆಳ ಆಗಿಯೋ ಅವಶ್ಯಕತೆ ಇರೋದ್ರಿಂದಾಗಿ ಸ್ಥಳಕ್ಕೆ, ಯಾಕಂದರೆ ತುಂಬ ದಟ್ಟ ಕಾಡಿರೋದ್ರಿಂದಾಗಿ ಒಳಗಡೆ JCB ಹೋಗೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಸಾಧ್ಯ. ಆದರೂ ಅದಕ್ಕೆ ಮಿನಿ JCBಗಳನ್ನು ಬಳಸಿ ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಸೊ ಈಗ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇವತ್ತು ಕೂಡ ಶೋಧ ಆರಂಭವಾಗುತ್ತೆ. ದೂರುದಾರನನ್ನು ಕರೆದುಕೊಂಡು ಬಂದು ಶೋಧ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಅಸ್ಥಿ ಪಂಜರಗಳಿಗಾಗಿ ನಡೀತಾ ಇರುವಂಥ ಶೋಧ ಕಾರ್ಯ. SIT ಅಧಿಕಾರಿಗಳಿಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ದೂರುದಾರನಿಂದ SIT ಇಂಚಿಂಚು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದೆ. ಇದು ಯಾರ ಚಿತಾವಣೆ ಮೇರೆಗೆ ನೀನು ಮಾಡಿದೀಯಾ ಅಥವಾ ಯಾರು ಇದಕ್ಕೆ ಹಿಂದೆ ಶಾಮೀಲಾಗಿದ್ರು, ಯಾರು ಹೇಳ್ತಾ ಇದ್ರು ನಿನಗೆ ಈ ಥರದ ಹೂತು ಹಾಕಬೇಕು ಅಂತೇಳಿ, ಹೇಗೆ ನಿನಗೆ ಮೆಸೇಜ್ ಸಿಗ್ತಾ ಇತ್ತು ಇಲ್ಲೊಂದು ಬಾಡಿ ಇದೆ ಅಥವಾ ಇಲ್ಲೊಂದು ಮೃತದೇಹ ಇದೆ ಅದನ್ನು ನೀನು ಹೂತು ಹಾಕಬೇಕು ಅಂಥೇಳಿ ಯಾರು ಹೇಳ್ತಾ ಇದ್ರು, ಇದೆಲ್ಲ ವಿಚಾರವಾಗಿಯೂ ಕೂಡ ಆತನ ತನಿಖೆ ಆಗಿದೆ. ಆತ ಒಂದಷ್ಟು ವಿಚಾರಗಳನ್ನು ಒಂದಷ್ಟು ವಿಷಯಗಳನ್ನು ಹೇಳಿದ್ದಾನೆ SIT ಮುಂದೆ ಅಂಥೇಳಿ. ಬಟ್
ತನಿಖಾ ದೃಷ್ಟಿಯಿಂದ ತನಿಖೆ ಇನ್ನೂ ಕೂಡ ನಡೀತಾ ಇರೋದ್ರಿಂದಾಗಿ ಯಾವುದೇ ರೀತಿ ವ್ಯತಿರಿಕ್ತ ಪರಿಣಾಮ ಆಗಬಾರದು ಕೇಸ್ ಮೇಲೆ ಅನ್ನೋ ದೃಷ್ಟಿಯಿಂದಾಗಿ ಅದನ್ನು ಈಗಲೇ ಎಲ್ಲೂ ಕೂಡ ಡಿಸ್ಕ್ಲೋಸ್ ಮಾಡಲಾಗ್ತಾ ಇಲ್ಲ.